ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆಗೆ ಗುದ್ದಾಟ ಜೋರಾಗ್ತಾ ಇದೆ. ಇಷ್ಟು ದಿನ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿದ್ದಂತಹ ಈ ವಿಚಾರ ಈಗ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಅದರಲ್ಲೂ ಕೂಡ ಡಿಕೆ ಬಣದ ಒಂದಿಷ್ಟು ಸದಸ್ಯರುಗಳು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅಲ್ಲಿ ಹೋಗಿ ನಾನಾ ರೀತಿಯ ತಂತ್ರವನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಡೆಲ್ಲಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಹೈಕಮಾಂಡ್ ಭೇಟಿಗೆ ಶಾಸಕರ ತಂಡ ಹೋಗಿತ್ತು. ಹೈಕಮಾಂಡ್ ಅನ್ನು ಭೇಟಿ ಮಾಡುವ ಪ್ರಯತ್ನ ಮಾಡಿತ್ತು. ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ಆಕ್ಟಿವ್ ಆಗಿರೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಶಾಸಕರ ತಂಡ ತೆರಳಿದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ಗಣಿಗ ರವಿಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಮಂಡ್ಯದಿಂದ ಡೆಲ್ಲಿಗೆ ತೆರಳಿದ್ರು ಸಚಿವ ಚಲುವರಾಯಸ್ವಾಮಿ, ಗಣಿಗ ರವಿಕುಮಾರು, ದಿನೇಶ್ ಗೂಳಿಗೌಡರು. ನಿನ್ನೆ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಚಲುವರಾಯಸ್ವಾಮಿ ಅವರನ್ನು ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಎಲ್ಲರೂ ಒಟ್ಟೊಟ್ಟಿಗೆ ಹೋಗಿದ್ದು, ಅಲ್ಲೋಗಿ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಅವರು ಪಟ್ಟಂತಹ ಶ್ರಮ ಎಲ್ಲವೂ ಕೂಡ ಬೇರೆಯದ್ದೇ ಸಂದೇಶವನ್ನು ಕೊಡ್ತಾ ಇದೆ. ಬಟ್ ತಮ್ಮನ್ನು ತಾವು ಸಮರ್ಥಿಸಿಕೊಂಡು ತೇಪೆ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾರಾ ಅಂಥೇಳಿ ಕೃಷಿ ಸಚಿವರು? ಬರೀ ಮಾತುಕಷ್ಟೇ ಇದು ಕೇವಲ ಸೀಮಿತ ಆಗುತ್ತೆ. ಅಂದರೆ ಡ್ಯಾಮೇಜ್ ಕಂಟ್ರೋಲ್ಗೆ ಈ ಒಂದು ಮಾತುಗಳನ್ನು ಚಲುವರಾಯಸ್ವಾಮಿ ಆಡಿರುವಂಥದ್ದು. ಅದರ್ ದೆನ್ ಪ್ರಮುಖವಾಗಿ ಹೋಗಿರುವಂಥ ಉದ್ದೇಶ ಅಂತಂದರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ರೀತಿಯಾಗಿ ಬ್ಯಾಟ್ ಪೀಸು ನಿಟ್ಟಲ್ಲಿ ಈ ಒಂದು ನಿಯೋಗ ಹೋಗಿತ್ತು. ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಿಂದ ಸಚಿವ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ ಮತ್ತು ದಿನೇಶ್ ಗೂಳಿಗೌಡರು ಈ ಮೂರು ಜನರು ಕೂಡ ಹೋಗಿದ್ರು. ಈ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಕೊಡಬೇಕು, ಜೊತೆಗೆ ಆಗಿರುವಂಥ ಗೊಂದಲಗಳಿಗೆ ಎಲ್ಲವೂ ಕೂಡ ತೆರೆ ಎಳೆಯಬೇಕು ನಿಟ್ಟಿನಲ್ಲಿ ಕೂಡ ಏನು ಹೈಕಮಾಂಡ್ ಬಳಿ ಮಾತುಕತೆಗೆ ಹೋಗಿದ್ದು. ನಿನ್ನೆ ಆಗಿರುವಂತಹ ಬೆಳವಣಿಗೆ ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಗಣಿಗ ರವಿಕುಮಾರ್ ಅವರು ಮಾತನಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ನೀನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿದ್ದು, ಡಿ ಕೆ ಶಿವಕುಮಾರ್ ಪರವಾಗಿ ಇವರ ನಿಲುವುಗಳೇನು, ಮತ್ತೆ ಹೈಕಮಾಂಡ್ ಇವರಿಗೆ ಏನೆಲ್ಲ ಸೂಚನೆ ನೀಡಿದೆ ಎಂಬುದರ ಬಗ್ಗೆ ಕೂಡ ವಿಸ್ತಾರವಾಗಿ ಹೇಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ 2.5 ವರ್ಷಗಳು ಕಾಂಗ್ರೆಸ್ ಸರ್ಕಾರ ಪೂರೈಸಿದ ಬೆನ್ನಲ್ಲೇ ಕೂಡ CM ಸಿದ್ದರಾಮಯ್ಯ ಅವರ ನಂತರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಬಣಕದ ಕೂಗು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು 4-5 ಜನ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಚಲುವರಾಯಸ್ವಾಮಿ ಆಗ್ಬೋದು, ಡಿ ಕೆ ಅಂದ್ರೆ ಗಣಿಗ ರವಿ ಮತ್ತೆ ದಿನೇಶ್ ಗೂಳಿಗೌಡರು, ಕದ್ಲೂರು ಉದಯ್ ಈ ರೀತಿಯಾದಂಥ ಶಾಸಕರೆಲ್ಲರೂ ಕೂಡ ಧ್ವನಿ ಎತ್ತಲಿದ್ದಾರೆ. ಜೊತೆಗೆ 3 ಜನರು ನಿನ್ನೆ ದೆಹಲಿಗೆ ಹೋಗಿದ್ರು, ಆ ವಿಚಾರಗಳ ಬಗ್ಗೆ ಎಲ್ಲವೂ ಕೂಡ ಇದೀಗ ಹೇಳುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.